ನೋಡಿ ಸರ್, ಇದರಲ್ಲಿ ಕೂಡ ಸುಂಕಿಲ್ಲ. ಇದು ವೆರೈಟಿ ಬಂದು 4G ನೇಪಿಯರ್ ಅಂತೇಳಿ ಕರೆಯುವಂತದ್ದು. 4G ಸೇಮ್ ಕಬ್ಬಿನ ತರ ಇದೆ ಅಲ್ಲ ಸರ್? ಕಬ್ಬಿನ ತರ ಇದೆ. ಮತ್ತೆ ಯಾರೇ ಒಬ್ಬ ಸಾಕ್ಲಿ, ಅವನ ಖರ್ಚು ಕಮ್ಮಿ ಆದಷ್ಟು ಅದುವೇ ಲಾಭ. ಎಲ್ಲ ಬಿಟ್ಟು ಲಾಭ 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 ಏನಿದೆ ಲಾಭ ಏನಿದೆ ಅಂತೇಳಿ ಹೋಗೋದಲ್ಲ. ನಮ್ಗೆ ಖರ್ಚು ಎಷ್ಟು ಕಮ್ಮಿ ಮಾಡ್ತೇವೆ ಅದೇ ನಮ್ಗೆ ಲಾಭ. ಪ್ರತಿ 5 ಸಾಲಿಗೊಂದು ಅಂದ್ರೆ 4G ನೇಪಿಯರ್ ಒಂದು ಹಾಕಿದ್ದೇವೆ, ಸೂಪರ್ ನೇಪಿಯರ್ ಒಂದು ಸಾಲ ಹಾಕಿದ್ದೇವೆ, BNH 19 ಒಂದು ಹಾಕಿದ್ದೇವೆ, ಮತ್ತೆ ಕೋಫೈ, ಈ ತರ ವೆರೈಟಿ ಒಂದೊಂದು ಸಾಲನ್ನ ನೆಟ್ಕೊಂಡು ಬಂದಿದ್ದೇವೆ. ನೇಪಿಯರ್ ಅಲ್ಲಿ ಒಂದು 10 ವೆರೈಟಿ ಇದಾವೆ ನನ್ನಲ್ಲಿ. ಹೆಚ್ಚು ಕಮ್ಮಿ 25 ವರ್ಷದಿಂದ ಈಚೆಗಿನ ಎಲ್ಲಾ ವೆರೈಟಿಗಳು ಕೂಡ ನಮ್ಮಲ್ಲಿದ್ದಾವೆ. ಮತ್ತೆ ನಿಮಗೆ ಸ್ಟೈಲೋ ಹೆಮಟಾ ಟೈಪ್ ಅಲ್ಲಿ ಇರ್ಬೋದು, ಅಥವಾ ಅಗಸೆಟ್ ಇರ್ಬೋದು, ನುಗ್ಗೆ ಇರ್ಬೋದು, ತೊಗರಿ ಗಿಡ ಇರ್ಬೋದು, ಈ ತರದನ್ನ ಕೂಡ ನಾವು ಮರದ ಮೇವ ಸುಬಾಬುಲ್ ಇರ್ಬೋದು, ಅಥವಾ ಬಾಳೆ ಬೆಳಿತೇವೆ. ಆ ಬಾಳೆಯ ಎಲೆಗಳು ನಾವು ಬಾಳೆ ಮರಿಗಳು ಏನು ಕುಯ್ತೇವೆ ಅವುಗಳನ್ನು ಕೂಡ ಹಸುಗಳಿಗೆ ಮೇವಾಗಿ ನಾನು ನೀವೇನಲ್ಲಿ ನಮ್ಮ ಹಸುಗಳನ್ನೆಲ್ಲ ನೋಡಿದ್ರಿ, ಅವಾಗ ಹೇಳ್ದೆ ನಾನು, ನೀವು ಹಸುಗಳಿಗಾಗಿ ಏನ್ ಮೇವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ರಿ. ಇಷ್ಟ ಹಸು ಸಾಕಿರೋದಲ್ಲ, ಅದಕ್ಕೆ ಮೇವು ಏನ್ ಮಾಡ್ಕೊಂಡಿದ್ದೀರಿ ಕೇಳಿದ್ರಿ. ಅದಕ್ಕಾಗಿ ನಾನು ಹೇಳ್ದೆ ನಿಮ್ಗೆ, ಸರ್ ನನ್ನ ಹತ್ರ 12 ವೆರೈಟಿ ಮೇವಿದೆ ಅಂತ. ಅದರಲ್ಲಿ ಒಂದು 4-5 ವೆರೈಟಿ ಮೇವು ಇಲ್ಲಿ ನೋಡ್ಬೋದು. ಅದರಲ್ಲಿ ಇದು ಆಡು ಭಾಷೆಯಲ್ಲಿ ಕೆಲವರು ಕೆಂಪು ಹುಲ್ಲು ಅಂತೇಳಿ ಕರೀತಾರೆ, ಆದ್ರೆ ಇವತ್ತಿನ ರೆಡ್ ನೇಪಿಯರ್ ಅಲ್ಲ. ಇದೊಂದು 10-15 ವರ್ಷದ ಹಿಂದೆ ಬೈಫ್ನವರು ಮತ್ತೆ KMF ಅವರು ಇಂಟ್ರೊಡ್ಯೂಸ್ ಮಾಡಿದಂತ BNH 19 ಅಂತ ಹೇಳಿ ಇರೋಂತ ವೆರೈಟಿ. BNH 19 ಕೆಂಪು ಹುಲ್ಲು ಅಂತಾರೆ. ಕೆಂಪು ಹುಲ್ಲು ಅಂತ ಆಗ ಪ್ರಸಿದ್ಧಿ ಹೊಂದಿದಂತ ಕೆಂಪು ಹುಲ್ಲು ಈ ವೆರೈಟಿ. ಇದು ಇಲ್ಲಿ ನೋಡಬಹುದು ತಾವು, ಈ ರೀತಿ ಇರೋದ್ರಿಂದಾಗಿ ಕೆಂಪು ಹುಲ್ಲು ಅಂತೇಳಿ. ಹೌದು ಹೌದು, ಆಗ ಪ್ರಚಲಿತಗೊಂಡಂತ ಕೆಂಪು ಹುಲ್ಲು. ಇದ್ರದ್ದು ಏನ್ ಸ್ಪೆಷಾಲಿಟಿ ಸರ್? ಸರ್, ಇದು ನಿಮ್ಗೆ ತುಂಬಾ ಸ್ಮೂತ್ ಇರ್ತದೆ, ಸುಂಕಿರುವುದೇ ಇಲ್ಲ. ಸುಂಕಿರಲ್ಲ ನಿಮ್ಗೆ. ಇದು ಬೆಳೆದ್ರು ಕೂಡ ಈ ಕಡ್ಡಿಗಳು ಕೂಡ ಆರಾಮವಾಗಿ ನೋಡಿ ಇಲ್ಲಿ, ಇದು ನಿಮ್ಗೆ ಅಂತ ಒಂದು ಮೃದುವಾಗಿನ ರೀತಿಯಲ್ಲಿ ಹಾರ್ಡ್ ಸ್ವಭಾವದ್ದಲ್ಲ. ಇದು ನಿಮ್ಗೆ ದನಗಳು ಇಷ್ಟಪಟ್ಟು ತಿಂತವೆ. ಮತ್ತೆ ನಿಮ್ಗೆ ಏನು ಅಂತ ಹೇಳಿದ್ರೆ ಇದು ಬಹು ಬೇಗ ಮಲ್ಟಿಪ್ಲೈ ಆಗ್ತವೆ. ಅಂದ್ರೆ ಒಂದು ಜಾಸ್ತಿ ಬರ್ತವೆ ಈ ವೆರೈಟಿ ಅದು. ಮತ್ತೆ ಅದರ ಪಕ್ಕದಲ್ಲಿರುವಂತ ವೆರೈಟಿ ಇದು ನೋಡ್ಬೋದು. ಇದು ನೋಡಿ ಸರ್, ಇದರಲ್ಲಿ ಕೂಡ ಸುಂಕಿಲ್ಲ. ಇದು ವೆರೈಟಿ ಬಂದು 4G ನೇಪಿಯರ್ ಅಂತೇಳಿ ಕರೆಯುವಂತದ್ದು. 4G ಸೇಮ್ ಕಬ್ಬಿನ ತರ ಇದೆ ಅಲ್ಲ ಸರ್? ಕಬ್ಬಿನ ತರ ಇದೆ. ಮತ್ತೆ ಇನ್ನೊಂದು ನೋಡ್ಬೋದು ನೀವು, ಈ ಗಿಣ್ಣಿನ ಅಂತರ. ಮತ್ತೆ ನೋಡಿ, ಇಷ್ಟು ಹೈಟ್ ಬಂದ್ರು ಕೂಡ ಇದು ಸೇಮ್ ಇದೆ. ಹೆಚ್ಚು ಕಮ್ಮಿ ಇದು 10 ಫೀಟ್ ಮೇಲಿದೆ ಈಗ. ಏನ್ ಸರ್, 10 ಫೀಟ್ ಮೇಲಿದೆ. ಆದ್ರೆ ಯಾವುದೇ ಒಂದು ಕಡ್ಡಿ ಕೂಡ ಮಲಗಿಲ್ಲ. ಅದೇ ಈ ಪಕ್ಕದಲ್ಲಿ ನೀವು ನೋಡಿದಂತದ್ದು ಸ್ವಲ್ಪ ಮಲಗ್ತದೆ, ಸೈಡ್ ಹೋಗ್ತವೆ. ಇವು ಸೈಡ್ ಹೋಗುದಿಲ್ಲ, ಸ್ಟ್ರೈಟ್ ಹೋಗ್ತವೆ. ಮತ್ತೆ ಎಲೆಯ ಅಗಲ ನೋಡಿ ಸರ್, ಹೆಚ್ಚು ಕಮ್ಮಿ 3 ಇಂಚು ಇದೆ ಎಲೆ ಅಗಲ, ಬಹಳ ಇದೆ. ಮತ್ತೆ ಇನ್ನೊಂದು ಸುಂಕಿಲ್ಲ. ಮತ್ತೆ ನಿಮಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್, ಈಗ 10-12 ಫೀಟ್ ಹೋದ್ರೂ ಕೂಡ ಸಾಧಾರಣ ಒಂದು 2-3 ಫೀಟ್ ಮಾತ್ರ ಕೆಳಗಿನ ಗರಿಗಳು ಒಣಗಿರುವಂತದ್ದು. ಜಾಸ್ತಿ ಗರಿಗಳು ಕೆಳಭಾಗದಲ್ಲಿ ಒಣಗಿಲ್ಲ ನೋಡಬಹುದು. ಮತ್ತೆ ಇದು ಕತ್ತಿಯಲ್ಲಿ ಕೊಚ್ಚಿ ಕಟ್ ಮಾಡಿ ಹಾಕ್ಲಿಕ್ಕೆ ಇರುವಂತ ವೆರೈಟಿ ಅಲ್ಲ. ಚಾಪ್ ಕಟ್ರಲ್ಲಿ ಕಟ್ ಮಾಡಿದಾಗ ನಿಮ್ಗೆ ಇದಂತ ಗಟ್ಟಿ ಬರ್ತಾ ಇಲ್ಲ. ಸ್ವಲ್ಪ ಸಿಹಿ ರುಚಿ ಇರೋದ್ರಿಂದ ಹಸುಗಳು ತುಂಬಾ ಚೆನ್ನಾಗಿ ಮೇಯ್ತವೆ, ಇಷ್ಟಪಟ್ಟು ತಿಂತವೆ. ಪ್ರೋಟೀನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಇದಕ್ಕೆ 4G ನೇಪಿಯರ್ ಅಂತ. 4G ನೇಪಿಯರ್, ಹೌದು. ಹೈಟ್ ತುಂಬಾ ಚೆನ್ನಾಗಿದೆ, ತುಂಬಾ ಇನ್ನೂ ಹೋಗ್ತದೆ ಸರ್. ಇದು ಇನ್ನೂ ತುಂಬಾ ಹೈಟ್ ಹೋಗ್ತದೆ. ಆದ್ರೆ ಇದು ಈಗ ಕಟ್ ಮಾಡಿ ಹೆಚ್ಚು ಕಮ್ಮಿ 1.5 ತಿಂಗಳಷ್ಟಾಗಿದೆ ಅಷ್ಟೇ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸತಿ ಕಟ್ ಮಾಡಿದ್ರೆ 1.5 ತಿಂಗಳಲ್ಲೇ 45 ದಿನ ಕಟ್ ಮಾಡಬಹುದು. ಇದೀಗ ಹೆಚ್ಚು ಕಮ್ಮಿ ಒಂದು 50 ದಿನ 52 ದಿನ ಏನೋ ಆಗಿರ್ಬೇಕು ಅಷ್ಟೇ ಇದು ಕಟ್ ಮಾಡಿ. ತುಂಬಾ ಚೆನ್ನಾಗಿ ಬರ್ತದೆ. ಹೇಗಿದ್ರು ಕೂಡ ನಮ್ಮ ಅಷ್ಟು ವೆರೈಟಿ ಮೇವುಗಳು ಕಟ್ ಮಾಡಿಕೊಂಡು ಬರುವಾಗ ರುಟೀನ್ ಅಂದ್ರೆ ರೌಂಡ್ ಸರ್ಕಲ್ ಶೇಪ್ ಅಲ್ಲಿ ನಾವು 1 by 1 ಪ್ಲಾಟ್ ಕಟ್ ಮಾಡ್ತೇವೆ. ಅಂದ್ರೆ ಎಷ್ಟೆಷ್ಟು ಸಾಲ ಹಾಕಿರ್ ಸರ್ ಒಂದೊಂದು ವೆರೈಟಿ? ಅದೇ ಹೇಳಲಿಕ್ಕೆ ಬಂದೆ, ಪ್ರತಿ 5 ಸಾಲಿಗೊಂದು ಅಂದ್ರೆ 4G ನೇಪಿಯರ್ ಒಂದು ಹಾಕಿದ್ದೇವೆ, ಸೂಪರ್ ನೇಪಿಯರ್ ಒಂದು ಸಾಲ ಹಾಕಿದ್ದೇವೆ, BNH 19 ಒಂದು ಹಾಕಿದ್ದೇವೆ, ಮತ್ತೆ ಕೋಫೈ, ಈ ತರ ವೆರೈಟಿ ಒಂದೊಂದು ಸಾಲನ್ನ ನೆಟ್ಕೊಂಡು ಬಂದಿದ್ದೇವೆ. ಒಂದೇ ಸತಿ ಕಟ್ ಮಾಡ್ಕೊಂಡು ಹೋಗ್ಬೋದು. ಕಟ್ ಮಾಡುವಾಗ ಮತ್ತೆ ನೆಕ್ಸ್ಟ್ ಎಲ್ಲಾ ವೆರೈಟಿ ಒಂದೇ ಸಲಕ್ಕೆ ಬರ್ತವೆ. ಒಂದು ದನಕ್ಕೆ ಡಾಕ್ಟರ್ಗಳು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಬರೀ ಕೋಫೋರೇ ಕೊಡಬಾರ್ದು, ಬರೀ ಸೂಪರ್ ನೇಪಿಯರೇ ಕೊಡಬಾರ್ದು,
ಬರೀ ಸ್ಮಾರ್ಟ್ ನೇಪಿಯರೇ ಕೊಡಬಾರ್ದು, ಪ್ರತಿ ಹುಲ್ಲಲ್ಲೂ ಅದರದೇ ಆದ ವಿಶೇಷತೆ ಇದೆ ಅಂತ ಹೇಳಿ ಈಗ ಪ್ರಯೋಗಾಲಯಗಳಾಗ್ಲಿ ಅಥವಾ ಡಾಕ್ಟರ್ಸ್ ಆಗ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರೀತಿ ಒಂದು ಯೋಚನೆ ಮಾಡಿದೆ. ಒಂದೊಂದು ಸಾಲಲ್ಲಿಯೂ ಕೂಡ ಒಂದೊಂದು 5 ವೆರೈಟಿ ಈ ಪ್ಲಾಟ್ ಅಲ್ಲಿ ಹಾಕೊಂಡಿದ್ದೇನೆ. 5 ವೆರೈಟಿಲೂ ಕೂಡ ಒಂದು ಸೂಪರ್ ನೇಪಿಯರ್ ನೆಟ್ರೆ, 2ನೇದು 4G, 3ನೇದು ಮತ್ತೊಂದು ನೇಪಿಯರ್, ಆತರ 1, 2, 3 ಅಂತ 5 ಪುನಃ ಮರು ರಿಪೀಟ್ ಆಗ್ತವೆ. ಆಗ ದಿನ 2 ದಿನ 3 ದಿನಕ್ಕೊಮ್ಮೆ ಪ್ರತಿ ಪ್ರೋಟೀನ್ ಆಗಿ ಬರ್ತವೆ. ಹಸುಗಳಿಗೂ ಕೂಡ ಒಂದೇ ವೆರೈಟಿ ತಿನ್ನುವಂತ ಒಂದು ಬೋರ್. ಈಗ ನಾವು ದಿನ ಹೇಗೆ ಚಪಾತಿ ದೋಸೆ, ಚಪಾತಿ, ಪಲಾವ್ ಚೇಂಜಸ್, ಅದೇ ರೀತಿ ಈ ನೇಪಿಯರ್ ಹುಲ್ಲಲ್ಲಿ ಕೂಡ ಒಂದು ಚೇಂಜಸ್ ಮತ್ತೆ ಎಲ್ಲಾನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಹಸುಗಳ ಆರೋಗ್ಯವು ಚೆನ್ನಾಗಿರ್ತದೆ, ಉತ್ಸಾಹದಲ್ಲಿ ಕೂಡ ತಿಂತವೆ. ಸೂಪರ್ ಸರ್, ಸೂಪರ್. ಎಷ್ಟು ಎಕರೆಯಲ್ಲಿ ಇದೆ ಸರ್ ಇದು? ಸರ್ ಇದು 1 ಎಕರೆಯಲ್ಲಿದೆ. ಹೆಚ್ಚು ಕಮ್ಮಿ ಒಂದು 2.5 ಇಂದ 3 ಎಕರೆ ಸ್ಥಳದಲ್ಲಿ ನಾವು ಹಸುಗಳಿಗೆ ಮೇವನ್ನ ಬೆಳ್ಕೊಳ್ತಾ ಇದ್ದೇವೆ. ಈ ನೇಪಿಯರ್ ಹುಲ್ಲುಗಳಲ್ಲದೆ ಮತ್ತೆ ಬೇರೆ ಏನಿದೆ ಸರ್? ಸರ್ ನೇಪಿಯರ್ ಅಲ್ಲಿ ಒಂದು 10 ವೆರೈಟಿ ಇದಾವೆ ನನ್ನಲ್ಲಿ. ಹೆಚ್ಚು ಕಮ್ಮಿ 25 ವರ್ಷದಿಂದ ಈಚೆಗಿನ ಎಲ್ಲಾ ವೆರೈಟಿಗಳು ಕೂಡ ನಮ್ಮಲ್ಲಿ ಇದಾವೆ. ಮತ್ತೆ ನಿಮಗೆ ಸ್ಟೈಲೋ ಹೆಮಟಾ ಟೈಪ್ ಅಲ್ಲಿ ಇರ್ಬೋದು, ಅಥವಾ ಅಗಸೆ ಇರ್ಬೋದು, ನುಗ್ಗೆ ಇರ್ಬೋದು, ತೊಗರಿ ಗಿಡ ಇರ್ಬೋದು, ಈ ತರದನ್ನ ಕೂಡ ನಾವು ಮರದ ಮೇವ, ಸುಬಾಬುಲ್ ಇರ್ಬೋದು, ಅಥವಾ ಬಾಳೆ ಬೆಳಿತೇವೆ. ಆ ಬಾಳೆಯ ಎಲೆಗಳು, ನಾವು ಬಾಳೆ ಮರಿಗಳು ಏನು ಕುಯ್ತೇವೆ ಅವುಗಳನ್ನು ಕೂಡ ಹಸುಗಳಿಗೆ ಮೇವಾಗಿ ಬಳಸ್ತೇವೆ. ಒಟ್ಟು ಹಸುಗಳಿಗೆ ಮೇವಿನ ವಿಷಯದಲ್ಲಿ ಬೋರ್ ಆಗ್ಬಾರ್ದು, ಪ್ಲಸ್ ಮೇವಿನ ವಿಷಯದಲ್ಲಿ ಅವಕ್ಕೆ ಯಾವುದೇ ಅಂಶದ ಅಂದ್ರೆ ವಿಟಮಿನ್ಗಳಿರುವ ಈ ತರದ ಅಂಶಗಳ ಕೊರತೆ ಬರಬಾರ್ದು ಅಂತ ಹೇಳೋ ಉದ್ದೇಶ ಸರ್. ಸರ್ ಈಗ ವಿಶೇಷವಾಗಿ ಏನ್ ಅಂತರದಲ್ಲಿ ಇವನ್ನ ನಾಟಿ ಮಾಡ್ಕೊಂಡ್ರಿ ಸರ್? ಸಾಲಿಂದ ಸಾಲಿಗೆ 3 ಫೀಟ್, ಗಿಡದಿಂದ ಗಿಡಕ್ಕೆ 2 ಫೀಟ್. 2 ಫೀಟ್ ಹಂಗಾದ್ರೆ ಚೆನ್ನಾಗಿ ಮೊಳಕೆಗಳು ಬರ್ತವೆ. ಮತ್ತೆ ಇವು ಬಹುವಾರ್ಷಿಕ ವೆರೈಟಿಗಳಾದ್ರಿಂದ ಸರ್ ನಾವು ಪ್ರತಿ ಸಲ ನೆಡುವ ಅವಶ್ಯಕತೆ ಇಲ್ಲ. ಒಂದು ಬಾರಿ ನೆಟ್ರೆ ಅದು ಮೊದಲ ಕಟಿಂಗ್ ಬರ್ಲಿಕ್ಕೆ ಸಾಧಾರಣ 3 ತಿಂಗಳು ಕಾಲಾವಕಾಶ ಕಳೀತದೆ, ಒಂದು 75-80 ದಿನ ದಾಟ್ತದೆ. ಆ ನಂತರವಾಗಿ ನಾವು ಇದಕ್ಕೆ ಅದೆಲ್ಲದ್ರಿಂದ ಹೆಚ್ಚಾಗಿ ತಮ್ಗೆ ತಿಳಿಸ್ಬೇಕು ಸರ್, ಯಾವುದೇ ಯೂರಿಯಾ ಕೊಟ್ಟಿಲ್ಲ ನಾನು ಇದಕ್ಕೆ. ಸೆಗಣಿ ಗೊಬ್ಬರ ಕೊಡ್ತೀವಿ, ಅಥವಾ ಸ್ಲರಿ ಅಥವಾ ಜೀವಾಮೃತವನ್ನ ನಾವು ಹೊಯ್ತೇವೆ, ಅಥವಾ ಸ್ಪ್ರಿಂಕ್ಲರ್ ವೆಂಚೂರಿ ಥ್ರೂ ಕೊಡ್ತೇವೆ. ನಾವು ಇದಕ್ಕೆ ಯಾವುದೇ ಒಂದು ಯೂರಿಯಾ, DAP, ಪೊಟ್ಯಾಶ್ ಏನು ಹಾಕಿಲ್ಲ ಇದಕ್ಕೆ. ಮತ್ತೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಒಂದು ಬಾರಿ ಕಟಾವಾದ ನಂತರದಲ್ಲಿ ಇದ್ರ ಹಿಂದ್ಗಡೆ ತಮಗೆ ಇಲ್ಲಿ ಕಳೆ ಸಸ್ಯಗಳು ಕಾಣಬಹುದು, ಅಳಿದುಳಿದ ಕಳೆ ಸಸ್ಯಗಳು ಕಾಣ್ತವೆ. ಈ ಕಳೆ ಸಸ್ಯಗಳನ್ನ ನಾವೇನ್ ಮಾಡ್ತೇವೆ, ಯಾವುದೇ ಮೆಷಿನ್ ತಗೊಂಡು ಕಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಇದನ್ನು ಉಳುಮೆ ಮಾಡ್ಲಿಕ್ಕೆ ಮೊದಲು ದನಗಳನ್ನೇ ತಂದು ಇಲ್ಲಿ ಕಟ್ತೇವೆ. ಆ ಹಸುಗಳು ಆ ಕಳೆ ಸಸ್ಯಗಳನ್ನೇ ಮೇಯ್ತವೆ, ಪ್ಲಸ್ ಸೆಗಣಿ ಗಂಜಳ ಇದೇ ಜಾಗಕ್ಕೆ ಹಾಕ್ತವೆ. ಈ ಪ್ರತಿಯೊಂದು ಹುಲ್ಲಿನ ಗಿಡಕ್ಕೂ ಆ ಹಸುವಿನ ಗಂಜಳ, ಸೆಗಣಿ ಅಂಶ ಸಿಗ್ತದೆ. ಸೊ ಅದು ಇನ್ನೂ ಒಂದು ನನಗೆ ಇದರ ಗೊಬ್ಬರ ಕೊಡೋ ಅವಶ್ಯಕತೆ ಕಮ್ಮಿ ಆಯ್ತು, ಖರ್ಚು ಕಮ್ಮಿ ಆಯ್ತು, ದನಗಳಿಗೂ ಮೇವಾಯ್ತು, ಅವುಗಳಿಗೂ ಬಿಸಿಲಲ್ಲಿ ಕೈ ಕಾಲಾಡಿದಾಗ ಆಯ್ತು. ಜೊತೆಗೆ ನನಗೆ ಹುಲ್ಲಿನ ಇಳುವರಿ ಜಾಸ್ತಿ ಆಯ್ತು, ಮತ್ತೆ ಇದಕ್ಕೆ ಗೊಬ್ಬರ ಕೊಡುವ ಖರ್ಚು ಬಹಳ ಕಮ್ಮಿ ಆಯ್ತು. ಒಳ್ಳೆ ಅನುಕೂಲ ಮಾಡ್ಕೊಂಡ್ರಿ ಸರ್. ಇಲ್ಲ ಸರ್, ಪ್ರತಿಯೊಬ್ಬ ರೈತನು ಹೀಗೆ ಮಾಡ್ಕೊಳ್ಳಿ ಅಂತೇಳಿ ನಾನು ಹೇಳುವಂತದ್ದು. ಆದ್ರೆ ಇಷ್ಟು ಮಾಡ್ಬೇಕಲ್ಲ ಅಂತ ಹೇಳುವಂತಹ ಸ್ವಲ್ಪ ಈಗ ಏನು ಸೈಲೇಜ್ ಈ ತರದ್ದು ಸುಲಭದ್ದು ಬರ್ತದಲ್ಲ, ಅದನ್ನ ನೋಡಿ ಜನಗಳು ಅದ್ರ ಕಡೆ ಹೋಗ್ತಾರೆ. ಆದ್ರೆ ಸೈಲೇಜ್ ಅಂದ್ರೆ ಅದು ಒಂದು ಲಿಮಿಟ್ ಅಲ್ಲಿ ಕೊಡ್ಬೇಕು, ಬರೀ ಅದನ್ನೇ ಮೇವಾಗಿ ಬಳಸಕ್ ಆಗಲ್ಲ. ಹೌದು ಸರ್, ಖಂಡಿತ. ಅದಕ್ಕೆ ಬೇಕಾಗಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದಷ್ಟು ಬೇರೆ ಬೇರೆ ವೆರೈಟಿ ಮೇವಿನ ಜೊತೆಯಲ್ಲಿ ಸೈಲೇಜ್ ಅನ್ನು ಕೊಡಿ ಅಂತ ಹೇಳ್ತೀವಿ. ಅದನ್ನ ಬಳಸಲೇಬೇಡಿ, ಅದು ತಪ್ಪು ಅಂತ ಹೇಳ್ತಿರುವಂತದ್ದಲ್ಲ. ಅದು ಬೇಕು, ಇದು ಬೇಕು. ಊಟದಲ್ಲಿ ಎಲ್ಲವೂ ಉಪ್ಪು, ಖಾರ, ಹುಳಿ ಹೇಗೆ ಬೇಕು ಹಾಗೆ ಹಸುಗಳ ಆರೋಗ್ಯಕ್ಕೂ ಕೂಡ ಇದು ಬಹಳ ಮುಖ್ಯ ಆಗುತ್ತೆ. ಸರ್ ನಿಮ್ಮ ಹತ್ರ ಇರೋ ವೆರೈಟಿನ ಯಾವ್ಯಾವ ಹೆಸರು ಹೇಳ್ತೀರಾ ಸರ್? ನನ್ನ ಹತ್ರ ಇರುವಂತ ವೆರೈಟಿಗಳು BNH 19 ಇದೆ, ಕೋ 1 ಇದೆ, ಕೋ 2, ಕೋ 3, ಕೋ 4, ಸಂಪೂರ್ಣ ಇದೆ, ಸ್ಮಾರ್ಟ್ ನೇಪಿಯರ್ ಇದೆ, ಸೂಪರ್ ನೇಪಿಯರ್ ಇದೆ, 4G ನೇಪಿಯರ್ ಇದೆ, ರೆಡ್ ನೇಪಿಯರ್ ಇದೆ. ಆಮೇಲೆ ಈಗ ಅಮೆರಿಕನ್ 5G ನೇಪಿಯರ್ ಅಂತ ಬಂದಿದೆ, ಅದು ಕೂಡ ಈಗ ತಗೊಬಂದು ನೆಟ್ಟಿದ್ದೇನೆ. ಗಿನಿ ಹುಲ್ಲಿದೆ, ಪ್ಯಾರಾ ಹುಲ್ಲಿದೆ, ಆಮೇಲೆ ಸಣ್ಣ ಪ್ರಮಾಣದಲ್ಲಿ ಸ್ಟೈಲೋ ಹೆಮಟಾ ಇರ್ಬೋದು, ಹೆಗ್ಡೆ ಲೂಸನ್ ಅಂದ್ರೆ ಕುದುರೆ ಮಸಾಲೆ ಇರ್ಬೋದು, ಈ ತರದ್ದೆಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಇದಾವೆ. ಇಷ್ಟು ನಾನೀಗ ಏನ್ ಹೆಸರು ಹೇಳಿದೆ ಇದು ಬಹಳ ಪ್ರಮಾಣದಲ್ಲಿ ಇರುವಂತದ್ದು. ಇನ್ನು ಸೊಪ್ಪಿನ ಮೇವುಗಳಿಗೆ ಬಂದ್ರೆ ಸುಬಾಬುಲ್ ಇದೆ, ಅಗಸೆ ಇದೆ, ನುಗ್ಗೆ ಇದೆ, ಅದು ಬಿಟ್ರೆ ಗ್ಲಿರಿಸಿಡಿಯಾ ಇದೆ. ಆಮೇಲೆ ನಾವು ಇನ್ನೊಂದೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಬೆಳೆ ಬೆಳೆದ್ರೆ
ಆ ಬೆಳೆಯ ಪ್ರತಿಯೊಂದು ಎಲೆ ಕೂಡ ವೇಸ್ಟ್ ಆಗದೆ ಇರುವಂತ ಬೆಳೆಗಳನ್ನ ಗಮನ ಕೊಟ್ಟು ಬೆಳಿತೀವಿ. ಜೊತೆಗೆ ಅದನ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ಒಂದು ಪಾರ್ಟ್ ಹಸುವಿಗೂ ಅದು ಮೇವಾಗಿ ಬರಬೇಕು. ಈಗ ಬಾಳೆ ಅನ್ನುವಂಥದ್ದು ಒಂದು ಕಮರ್ಷಿಯಲ್ ಆಗಿ ಆದಾಯಕ್ಕೆ ಬೇಕಾಗಿ ಬೆಳೆಯುವಂತ ಬೆಳೆ. ಆದ್ರೆ ಆ ಬಾಳೆಯಲ್ಲಿನ ನಾವು ಏನು ಹಣ್ಣಾದ ಎಲೆಗಳು ಕುಯ್ತೀವಿ ಅದು ಇರ್ಬೋದು, ಅಥವಾ ಅದ್ರ ಮರಿಗಳಿರ್ಬೋದು, ಅದು ಕೂಡ ಹಸುವಿಗೆ ಮೇವಾಗಬೇಕು. ಜೋಳ, ಸ್ವೀಟ್ ಕಾರ್ನ್ ಹಾಕ್ತೇವೆ, ಬೇಬಿ ಕಾರ್ನ್ ಹಾಕ್ತೇವೆ, ತೆನೆಗಳನ್ನ ಕೊಯ್ದು ಮಾರಾಟ ಮಾಡ್ತೇವೆ. ಆ ತೆನೆ ಮಾರಿದ ಉಳಿದಂತ ಕಡ್ಡಿಗಳನ್ನ ಚಾಪ್ ಕಟ್ರಲ್ಲಿ ಪೌಡರ್ ಅಂದ್ರೆ ಪುಡಿ ಮಾಡಿ ನಾವು ಹಸುಗಳ ಮೇವಾಗಿ ಹೌದು. ಅದರಲ್ಲಿ ನಮ್ಮ ರೈತ ಯಾರೇ ಒಬ್ಬ ಸಾಕ್ಲಿ, ಅವನ ಖರ್ಚು ಕಮ್ಮಿ ಆದಷ್ಟು ಅದುವೇ ಲಾಭ. ಎಲ್ಲ ಬಿಟ್ಟು ಲಾಭ 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 ಏನಿದೆ ಲಾಭ ಏನಿದೆ ಅಂತ ಹೇಳಿ ಹೋಗೋದಲ್ಲ. ನಮ್ಮ ಖರ್ಚು ಎಷ್ಟು ಕಮ್ಮಿ ಮಾಡ್ತೇವೆ ಅದೇ ನಮ್ಗೆ ಲಾಭ ಉಳಿಯುವಂತದ್ದು. ಆದ್ರೆ ಯಾರು ಅದ್ ನೋಡೋದಿಲ್ಲ. ಬಟ್ ಒಟ್ಟು ಆದಾಯ ಬಂತು ಅಂತಾರೆ. ಒಟ್ಟು ಆದಾಯದಲ್ಲಿ ಇವನು ಬರೀ ರೂಟೀನ್ ಆಗುತ್ತೆ ಹೊರತು ಇವನಿಗೆ ಆದಾಯ ಅಂತೇಳಿ ಸಪರೇಟ್ ಸಿಗೋದಿಲ್ಲ. ಇದರಿಂದಾಗಿ ನಾವು ಮಿಶ್ರ ಕೃಷಿಗೆ ಹೋಗ್ಬೇಕು, ಸಮಗ್ರ ಕೃಷಿ ಬೇಕು. ಸಮಗ್ರ ಕೃಷಿಯಲ್ಲಿ ಅದು ಮೇವಾಗಿಯೂ ಬರಬೇಕು, ತ್ಯಾಜ್ಯ ಆಗಿ ಭೂಮಿಗೆ ಪುನಃ ಗೊಬ್ಬರ ಆಗಿ ಜೊತೆಗೆ ಆದಾಯನೂ ಬರಬೇಕು. ಓಕೆ ಸರ್, ಥ್ಯಾಂಕ್ ಯು.